ಸಮಸ್ತ ಕನ್ನಡಿಗರಿಗೆ ಈ ಕನ್ನಡಿಗನಿಂದ ನಮಸ್ಕಾರಗಳು. ನೀವು ನೋಡುತ್ತಿದ್ದೀರಾ ಬೂಮಿಂಗ್ ಟೆಕ್ಕಿ ಚಾನಲ್. ಈ ಚಾನಲ್ನಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಟೆಕ್ನಾಲಜಿ ರಿಲೇಟೆಡ್ ಎಲ್ಲ ಮಾಹಿತಿಗಳು. ಸೊ ಈ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಯೂಟ್ಯೂಬ್. ಏನಾದರೂ ಗೊತ್ತಾಗ್ಲಿಲ್ವಾ ಯೂಟ್ಯೂಬ್ ನೋಡಿ, ಏನಾದರೂ ತಿಳ್ಕೋಬೇಕಾ ಯೂಟ್ಯೂಬ್ ಹೋಗಿ, ಏನಾದರೂ ಕಲಿಬೇಕಾ ಯೂಟ್ಯೂಬ್ ಹೋಗಿ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಫುಲ್ ಯೂಟ್ಯೂಬಲ್ಲಿ ಎಂಗೇಜ್ ಆಗ್ತಿರ್ತೀವಿ. ಸೊ ಯೂಟ್ಯೂಬ್ ನಮ್ಗೆ ಎಂಥ ನಾಲೆಜ್ ಕೊಡುತ್ತೆ ಅಂತಂದರೆ, ನಮಗೆ ಈವನ್ ಟೀಚರ್ಸು ನಮಗೆ ನಾವು ಸ್ಕೂಲು ಕಾಲೇಜಲ್ಲಿ ಕಲ್ತಿರಂಗಿಲ್ಲ, ಅದಕ್ಕಿಂತ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ನಮಗೆ ಯೂಟ್ಯೂಬ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡುತ್ತೆ. ಹಾಗಾಗಿ ನಾವು ಪ್ರಪಂಚದ ಎಲ್ಲ ಮಾಹಿತಿಗಳು ನಮಗೆ ಟಕ್ ಅಂತ ಯೂಟ್ಯೂಬಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಸೊ ವಿತೌಟ್ ಎನಿ ಕಾಸ್ಟ್, ಫ್ರೀ ಆಫ್ ಕಾಸ್ಟ್ ಆಗಿ ನಮಗೆ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಸೊ ನಿಮಗೆ ಒಂದು ಕ್ವಶನ್ ಆಗಿರ್ಬೋದು, ಯೂಟ್ಯೂಬರ್ಸ್ ಸಿಕ್ಕಾಬಿಟ್ಟೆ ವಿಡಿಯೋ ಮಾಡ್ತಾರೆ, ಸೊ ಯಾಕೆ ಮಾಡ್ತಾರೆ, ಅದರಿಂದ ಅವ್ರಿಗೆ ಏನು ಬೆನಿಫಿಟ್ಟು ಅನ್ನೋದಾದರೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಅದರಿಂದ ಯಾವ್ಯಾವ ಬೆನಿಫಿಟ್ ಇರುತ್ತೆ. ಸೊ ಹಾಗಾಗಿ ನಮಗೆ ಯೂಟ್ಯೂಬಿಂದ ಯಾವ ಥರ ಜನ್ರೇಟ್ ಆಗುತ್ತೆ. ಸಪೋಸ್ ನೀವೇನಾದರೂ ಯೂಟ್ಯೂಬರ್ ಆಗಬೇಕು ಅಂತಂದರೆ ದುಡ್ಡು ಯಾವ ಥರ ಜನ್ರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಇವತ್ತು ಈ ವಿಡಿಯೋ ನೋಡಿಬಿಟ್ರೆ ನಿಮಗೆ ಬೇರೆ ಯಾವ ವಿಡಿಯೋ ನೋಡೋ ಅವಶ್ಯಕತೆ ನಿಮಗೆ ಬರೋದೇ ಇಲ್ಲ. ಆ ಥರ ಕ್ಲೀನಾಗಿ ನಿಮಗೆ ಹೇಳ್ಕೊಡ್ತೀನಿ ಯೂಟ್ಯೂಬಿಂದ ದುಡ್ಡು ಯಾವ ಥರ ಜನ್ರೇಟ್ ಆಗುತ್ತೆ. ಸೊ ಯೂಟ್ಯೂಬಿಂದ ದುಡ್ಡು ಹೆಂಗೆ ಬರುತ್ತಪ್ಪ ಅಂತಂದರೆ, ನಾವು ಯೂಟ್ಯೂಬಲ್ಲಿ ಹೋಗಿ ವಿಡಿಯೋ ನೋಡ್ತಿರುವಾಗ ಆ ವಿಡಿಯೋದಿಂದ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಮಗೆ ಆ್ಯಡ್ಸ್ ಪ್ಲೇ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಮಗೆ ಅದು ನಾವು ದಿನಾಲು ರುಟೀನಲ್ಲಿ ನೋಡ್ತಿರ್ತೀವಿ. ಆ್ಯಡ್ಸ್ ಪ್ಲೇ ಆದಾಗ ಆ ಆ್ಯಡಿಂದ ಯೂಟ್ಯೂಬ್ಗೆ ದುಡ್ಡು ಬರುತ್ತೆ. ಎಕ್ಸಾಂಪಲ್ಲು, ಯೂಟ್ಯೂಬ್ಗೆ ಒಬ್ರು ಬರ್ತಾರೆ, XYZ ಕಂಪ್ನಿಯವರು ಬರ್ತಾರೆ. ಸೊ ನೀವು ಯೂಟ್ಯೂಬಲ್ಲಿ ನಮ್ಮದು ಆ್ಯಡ್ ಜನ್ರೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅಮೌಂಟು ಕೊಡ್ತಾರೆ. ಸೊ ಆ ಅಮೌಂಟ್ ತೊಗೊಂಡ್ಬಿಟ್ಟು ಆ ಆ್ಯಡನ್ನು ಏನು ಮಾಡ್ತಾರೆ ಯೂಟ್ಯೂಬ್ ಅಂತಂದರೆ, ನಮ್ಮಂಥ ಯೂಟ್ಯೂಬರ್ಸ್ ಏನು ವಿಡಿಯೋ ಪ್ಲೇ ಆಗುತ್ತಲ್ಲ ಅದ್ರ ಇನ್ ಬಿಟ್ವೀನಲ್ಲಿ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಯೂಟ್ಯೂಬಿಂದ ಜನ್ರೇಟ್ ಆಗಿರೋ ದುಡ್ಡನ್ನು ಯೂಟ್ಯೂಬರ್ಗೂ ಕೂಡ ಅದರಲ್ಲಿ ಶೇರ್ ಕೊಡುತ್ತೆ ಯೂಟ್ಯೂಬ್. ಸೊ ಈ ಥರ ಪ್ರೊಸೆಸ್ ಇರುತ್ತೆ ಯೂಟ್ಯೂಬಿಂದ ಹೆಂಗೆ ದುಡ್ಡು ಜನ್ರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಈವನ್ ನಮಗೆ ಯೂಟ್ಯೂಬಲ್ಲಿ ಆ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಮಗೆ ಆ್ಯಡ್ ಪ್ಲೇ ಆಗಬೇಕು ಅಂತಂದರೆ, ಅಥವಾ ಆ್ಯಡ್ ಪ್ಲೇ ಆದಾಗೆ ನಮಗೆ ದುಡ್ಡು ಬರುತ್ತೆ. ಸೊ ಆ್ಯಡ್ ಪ್ಲೇ ಆಗಬೇಕು ಅಂತಂದರೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಪ್ರಕಾರ ಒಂದು ಮೇಜರ್ ರೂಲ್ ಇದೆ. ಅದೇನಪ್ಪ ಅಂತಂದರೆ ಮಾನಿಟೈಜೇಷನ್. ಸೊ ಏನಪ್ಪ ಮಾನಿಟೈಜೇಷನ್ ಅಂತಂದರೆ ನಮ್ಮದು ವಿಡಿಯೋಗಳು ಏನಾಗುತ್ತೆ, ಕಮರ್ಷಿಯಲ್ ಆಗಿ ಆ್ಯಡ್ ಏನಾಗುತ್ತೆ ಪ್ಲೇ ಆಗುತ್ತೆ. ಯಾವಾಗ ಆ್ಯಡ್ ಪ್ಲೇ ಆಗುತ್ತೋ ಅವಾಗ ನಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಮಾನಿಟೈಜೇಷನ್ ಅಂತೀವಿ. ಆ ಮಾನಿಟೈಜೇಷನ್ ಆಗಬೇಕು ಅಂತಂದರೆ ದೇರ್ ಆರ್ 2 ಸರ್ಟೆನ್ ರೂಲ್. 2 ರೂಲ್ ಇದೆ. ಅದೇನಪ್ಪ ಅಂತಂದರೆ, ಒಂದನೇ ರೂಲು, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮಿನಿಮಮ್ 1000 ಸಬ್ಸ್ಕ್ರೈಬರ್ ಆಗಿರಬೇಕು. ಎಸ್, ನಿಮಗೆ 1000 ಸಬ್ಸ್ಕ್ರೈಬರ್ ಆದರೆ ಮಾತ್ರ ನೀವು ಮಾನಿಟೈಜೇಷನ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್, ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ಎರಡನೇ ರೂಲ್ ಏನಪ್ಪ ಅಂತಂದರೆ, ನೀವು ಮಾಡಿರೋ ವಿಡಿಯೋಗಳು ಜನ 4000 ಅವರ್ಸಲ್ಲಿ ಅದನ್ನು ವಾಚ್ ಟೈಮ್ ಆಗಿರಬೇಕು. 4000 ಅವರ್ಸ್ ವಾಚ್ ಮಾಡಿದಾಗ ಮಾತ್ರ ನಿಮ್ಮ ಯೂಟ್ಯೂಬ್ ವಿಡಿಯೋ ಮಾನಿಟೈಜೇಷನ್ ಆಗೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಇಲ್ಲ. ಸೊ ಇವೆರಡೂ ರೂಲ್ ನೀವು ಫಾಲೋ ಮಾಡಿಬಿಟ್ರೆ ಮಾತ್ರ ಅವಾಗ ನಮಗೆ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಆ್ಯಡ್ ಡಿಸ್ಪ್ಲೇ ಆಗುತ್ತೆ. ಆ್ಯಡ್ ಬಂತು ಅಂತಂದರೆ ಆವಾಗ ನಮ್ಗೆ ಏನಾಗುತ್ತೆ, ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಈ ಥರ ಪ್ರೊಸೆಸ್ಸಿಂದ ನಮಗೆ ಯೂಟ್ಯೂಬರ್ಸ್ಗೆ ಯೂಟ್ಯೂಬಿಂದ ದುಡ್ಡು ಜನ್ರೇಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ಏನಾದರೂ ಇದ್ದರೆ ಇದನ್ನು ಶೇರ್ ಮಾಡಿ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಗಳು ನೀವು ನೋಡಬೇಕು, ಮುಂಚಿತವಾಗಿಯೇ ನೋಡಬೇಕು ಅನ್ನೋದಾದರೆ ಆ ಬೆಲ್ ಬಟನ್ ಕೂಡ ಹಿಟ್ ಮಾಡಿ. So thank you for watching. Jai Hind, Jai Karnataka, Vande Mataram.